ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪವನ್ ಪ್ರಭು. ದ್ರೌಪದಮ್ಮನ ಕರಗ ಮಹೋತ್ಸವವು ಭಕ್ತ ಸಾಗರದಿಂದ ವೈಭವದಿಂದ ನೆರವೇರಿತು. ಐತಿಹಾಸಿಕ ಮತ್ತು ಸಾಂಪ್ರದಾಯಿಕ ಉತ್ಸವವಾದ ಬೆಂಗಳೂರು ಕರಗ ವೈಭವದಿಂದ ಮೇಳೈಸಿತು. ಎಲ್ಲೆಡೆ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಭಕ್ತರು ಹರ್ಷೋದ್ಗಾರ ಮಾಡಿದ್ರು. ಇಲ್ಲಿದೆ ಈ ಕುರಿತಾದಂತಹ ಸ್ಪೆಷಲ್ ರಿಪೋರ್ಟ್. ಬೆಂಗಳೂರಲ್ಲಿ ಐತಿಹಾಸಿಕ ಕರಗ ವೈಭವ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಭಕ್ತರು. ನಗರದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುವ ಕರಗ ಮಹೋತ್ಸವವು ಚೈತ್ರ ಪೂರ್ಣಿಮೆಯಂದು ಭಕ್ತಿ ಭಾವದಿಂದ ಭರ್ಜರಿಯಾಗಿ ನಡೆಯಿತು. ಬೆಳದಿಂಗಳ ಬೆಳಕಿನಲ್ಲಿ ಮಲ್ಲಿಗೆ ಹೂಗಳಿಂದ ಅಲಂಕರಿಸಲ್ಪಟ್ಟ ಹೂವಿನ ಕರಗವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಹರಿದು ಬಂದರು. ನಗರದ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಮಧ್ಯರಾತ್ರಿಯ ನಂತರ ಮಹಾರಥೋತ್ಸವ ಹೊರಟ ಕೂಡಲೇ ಗರ್ಭಗುಡಿಯಿಂದ ದ್ರೌಪದಿ ದೇವಿಯ ಕರಗ ಮೆರವಣಿಗೆ ಆರಂಭವಾಯಿತು. ಈ ವೇಳೆ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಸಾಗಿದ ಕರಗದ ದರ್ಶನ ಪಡೆದು ಭಕ್ತರು ಪುನೀತರಾದರು. ದ್ರೌಪದಮ್ಮನ ದರ್ಶನಕ್ಕೆ ಹರಿದು ಬಂದ ಜನಸಾಗರ. ಮಸ್ತಾನ್ ದರ್ಗದಲ್ಲಿ ಪೂಜೆ ಮೂಲಕ ಭಾವೈಕ್ಯತೆ. ಪಾರಂಪರಿಕವಾಗಿ ವೈಹಿನಿಕುಲ ಸಮುದಾಯದ ಅರ್ಚಕ ಜ್ಞಾನೇಂದ್ರರವರು ಕರಗ ಹೊತ್ತು ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಅವರ ಸುತ್ತಮುತ್ತ ವೀರಕುಮಾರರು ಕತ್ತಿಗಳೊಂದಿಗೆ ಭದ್ರತೆ ಒದಗಿಸಿದರು. ಕರಗ ಸಾಗಿದ ಮಾರ್ಗದ ಉದ್ದಕ್ಕೂ ಕಟ್ಟಡಗಳ ಮೇಲಿಂದಲೂ ರಸ್ತೆ ಬದಿಗಳಿಂದಲೂ ಜನರು ನಿಂತು ದರ್ಶನ ಪಡೆದ ದೃಶ್ಯ ಗಮನ ಸೆಳೆಯಿತು. ಬೆಂಗಳೂರು ಮಾತ್ರವಲ್ಲದೆ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿ ಉತ್ಸವದ ವೈಭವ ಹೆಚ್ಚಿಸಿದರು. ಕರಗ ಉತ್ಸವದ ವೇಳೆ ನಗರ್ತಪೇಟೆ ಸುತ್ತಮುತ್ತ ದೇವಸ್ಥಾನಗಳು, ಕಟ್ಟಡಗಳು ಹಾಗೂ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಕಂಗೊಳಿಸಿತು. ಮೈಸೂರು ದಸರಾ ಮಾದರಿಯಲ್ಲಿ ಅಲಂಕರಿಸಲಾದ ರಸ್ತೆಗಳಲ್ಲಿ ಬಣ್ಣ ಬಣ್ಣದ ದೀಪಗಳು ಹಬ್ಬದ ವಾತಾವರಣವನ್ನ ಸೃಷ್ಟಿಸಿತು. ಕಣ್ಣು ಹಾಯ್ದಷ್ಟು ಭಕ್ತಸಾಗರ ಕಂಡುಬಂದಿದ್ದು ಎಲ್ಲೆಡೆ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಭಕ್ತರು ಹರ್ಷೋದ್ವಾರ ಮಾಡಿದರು. ಮಲ್ಲಿಗೆ ಹೂಗಳಿಂದ ಅಲಂಕೃತಗೊಂಡ ದ್ರೌಪದಮ್ಮನ ಕರಗ ಭಕ್ತಿಯ ಕೇಂದ್ರ ಬಿಂದುವಾಗಿದ್ದು, ಖಡ್ಗ ಹಿಡಿದ ವೀರಕುಮಾರರ ಅಬ್ಬರ ಮಧ್ಯೆ ಕರಗ ಮೆರವಣಿಗೆ ರಾತ್ರಿಯಿಡೀ ಸಂಭ್ರಮ ಸಡಗರದಿಂದ ಸಾಗಿತು. ತಿಗಳರಪೇಟೆಯ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ವಿವಿಧ ದೇವಸ್ಥಾನಗಳಲ್ಲಿ ಪೂಜೆ ಸ್ವೀಕರಿಸುತ್ತಾ ನಗರ್ತಪೇಟೆ, ಕಬ್ಬನ್ಪೇಟೆ, ಅವಿನ್ಯೂ ರಸ್ತೆ, ಕೆಆರ್ ಮಾರ್ಕಟ್ಟೆ, ಗಾಂಧಿನಗರ, ಮಕ್ಕಳ ಬಸವಣ್ಣ ಗುಡಿ, ಗಾಣಿಗರಪೇಟೆ, ಚಿನ್ನರಾಯ ಸ್ವಾಮಿ ದೇವಸ್ಥಾನ ನಂತರ ಚಾಮುಂಡೇಶ್ವರಿ ದೇವಸ್ಥಾನ ನಂತರ ಅವಿನ್ಯೂ ರಸ್ತೆಯ ಈಶ್ವರ ದೇವಸ್ಥಾನದವರೆಗೆ ಕರಗ ಸಾಗಿತು. ದೊಡ್ಡಪೇಟೆಯ ಮೂಲಕ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ, ನಂತರ ಕೆಆರ್ ಮಾರ್ಕಟ್ಟೆ ಸಮೀಪದ ಶ್ರೀ ಉದ್ಭವ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸ್ವೀಕರಿಸಿ ಪೊಲೀಸ್ ರಸ್ತೆಯ ಮೂಲಕ ಮುರಾರಿ ಸ್ವಾಮಿ ಮಠ, ಬೀರೇದೇವರ ಗುಡಿ, ಅರಳೇಪೇಟೆ ಮುಖ್ಯ ರಸ್ತೆ ಮಾರ್ಗವಾಗಿ ಅರಳೇಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ದೇವಾಲಯ, ಬಳೆಪೇಟೆಯ ಬಳೆಗರಡಿ ಮಾರ್ಗವಾಗಿ ಮಸ್ತಾನ್ ಸಾಹೇಬರ ದರ್ಗದಲ್ಲಿ ಪೂಜೆಯನ್ನ ಸ್ವೀಕರಿಸಿ ಕೊನೆಗೆ ಬೆಳಗ್ಗೆ ಕರಗವು ಮರಳಿ ದೇವಸ್ಥಾನ ತಲುಪಿತು. ಚೆನ್ನಾಗಿತ್ತು. ನಾವೇನು 9 ದಿವಸ ಏನ್ ಮಾಡ್ತೀವಲ್ಲ ಅದೊಂಥರ ಎಕ್ಸೈಟೆಡ್
ಅಮ್ಮನ್ ನೋಡೋವರೆಗೂ ಒಂಥರ ಹೇಳ್ಕೊಳಕ್ ಆಗಲ್ಲ, ಅಷ್ಟು ಖುಷಿ ಆಯ್ತು ಅಮ್ಮನ್ ನೋಡಿನೇನೆ. ಬಟ್ ಇವಾಗ ಕಾಯ್ತಾ ಇದೀವಿ, ಎಲ್ಲ ತುಂಬಾ ಜನ ಕಾಯ್ತಿದ್ದಾರೆ ಅಮ್ಮ ಬರುತ್ತೆ ಅಂತ. ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್, ಈ ವರ್ಷ ತುಂಬಾ ಡಿಫ್ರೆಂಟ್ ಆಗಿದೆ. ಎಂಜಾಯ್ ಮಾಡಿದ್ವಿ. ತುಂಬಾ ಜನ ಸೇರಿದ್ರು. ಆ ನೂಕು ನುಟ್ಲಾಟ, ಮತ್ತೆ ಪೊಲೀಸ್ ಅವ್ರದ್ದು ಸೆಕ್ಯೂರಿಟೀಸ್ ಏನು ಮಾಡಕ್ಕಾಗ್ಲಿಲ್ಲ ಪಬ್ಲಿಕ್ ಅವ್ರನ್ನ, ಅಷ್ಟು ರಶ್ ಇತ್ತು. ಅದು ಹೇಗೆ ಅಂದ್ರೆ ಈ ಸ್ನಾನಕ್ಕೆ ಹೋಗೋದು, ಇವರು ವೀರ್ ಕುಮಾರ್ ಕಾಲಲ್ಲಿರೋದು, ಮತ್ತೆ ಅವರು ಒಂದು ಹೊತ್ತು ಉಪವಾಸ ಇರೋದು ಎಲ್ಲ ಮಾಡಿ 9 ದಿವಸ ಆಗೋ ಈ ಟೈಮ್ ಕಾಯ್ತಾ ಇರ್ತೀವಿ. ಇನ್ನು ಮಾಡ್ತಾ ಇದೀವಿ, ಇನ್ನು ಅಮ್ಮ ಬಂದ್ಮೇಲೆ ಇನ್ನೂ ಮಾಡ್ತೀವಿ, ಅಮ್ಮ ಒಳಗ್ ಹೋಗ್ಮೇಲವರೆಗೂ ಮಾಡ್ತೀವಿ. ಕರಗ ತುಂಬಾ 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 ಚೆನ್ನಾಗಿ ನಡೆಯಿತು. ಐ ಥಿಂಕ್ ಜ್ಞಾನೇಂದ್ರ ಸ್ವಾಮಿ ಅವರು ಇದು 16 ಇಯರ್ಸ್ ಮಾಡಿದ್ದಾರೆ. ಐ ಮೀನ್ ಈ ಸರಿ 17th ಇಯರ್. ಈ ಸರಿ ಎಲ್ಲ ಬೇಗನೆ ಮಾಡಿದ್ರು, ಎಲ್ಲರಿಗೂ ಚೆನ್ನಾಗಿ ದರ್ಶನ ಮಾಡಿದ್ರು. ಪ್ರತಿ ವರ್ಷ ನಮ್ಮ ಮನೆ ಮುಂದೆ ಈ ತರ ಬರ್ತಾರೆ. ನಾವು ನೋಡಿದ್ರೆ ಎಷ್ಟು ಚೆನ್ನಾಗಿ ಹೂವು ಅಲಂಕಾರ ಮಾಡಿದೀವಿ. ಇಲ್ಲಿ GS ಅಂತ ಹಾಕಿದೀವಿ, ಡೆಡಿಕೇಟೆಡ್ ಟು ಜ್ಞಾನೇಂದ್ರ ಸ್ವಾಮೀಜಿ ಅಂತ. ಮತ್ತೆ ಏನ್ ಹೇಳ್ಬೇಕಂದ್ರೆ ಈ ಹಬ್ಬಕ್ಕೋಸ್ಕರ ನಾವು ಪ್ರತಿ ವರ್ಷ ಇದು 9 ಡೇಸ್ಗೆ ತುಂಬಾ ಚೆನ್ನಾಗಿ ವೇಟ್ ಮಾಡ್ತೀವಿ. ಎಲ್ಲರೂ ಏನಂತ ಉಪವಾಸ ಮಾಡ್ತೀವಿ. ದೇವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ತುಂಬಾ ಖುಷಿ ಆಯ್ತು. ಕಳೆದ ರಾತ್ರಿ ಇದು ಮೆರವಣಿಗೆ ಎಲ್ಲ ಯಾವ ರೀತಿ ಇತ್ತು, ಅದನ್ನ ಯಾವ ರೀತಿಯಾಗಿ ನೋಡಿದ್ರೆ ನೀವು ಹೇಗೆ ಅನಿಸ್ತದೆ? ಮೆರವಣಿಗೆನ ಏನಂತಾರ ಸೂಪರ್ ಅಂತ ಹೇಳ್ತಾರ, ಆ ತರ ಡೆಕೋರೇಷನ್ಸ್, ಫ್ಲವರ್ ಡೆಕೋರೇಷನ್ಸ್, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಸ್ಥಳೀಯರು ತುಂಬಾ ಜನ, ಲಕ್ಷಾಂತರ ಜನ ಕರಗ ನೋಡಕ್ ಬಂದಿದ್ರು, ಅವ್ರೆಲ್ಲ ನೋಡಿದ್ರ, ಅದೆಲ್ಲ ಹೇಗಿತ್ತು ಅದು ಎಕ್ಸ್ಪೀರಿಯನ್ಸ್? ಇಷ್ಟು ಡಿವೋಷನ್ ಆಗಿರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ. ಐ ಥಿಂಕ್ ಮೋರ್ ದೆನ್ 5 lakhs ಹೊರಗಡೆ ನೀವು ನೋಡಿರ್ತೀರಾ, ನಾವು ಜಸ್ಟ್ ಬಿಲ್ಡಿಂಗ್ ಮೇಲೆ ನೋಡ್ತಾ ಇರ್ತೀವಿ. ಇನ್ ಮೋರ್ ದೆನ್ ಈ ತರ ಲಕ್ಷಾಂತರ ಜನ ಬಂದಿದ್ದಾರೆ, ಮೋರ್ ದೆನ್ 10 lakhs. ಅಂಡ್ ಎವ್ರಿ ಒನ್ ಎಲ್ಲ ಒಂದು ಗ್ಲಿಮ್ಸ್, ದೇವ್ರದ್ದು ಒಂದು ಗ್ಲಿಮ್ಸ್ ಸಿಕ್ಲಿ, ಒಂದು ಆಶೀರ್ವಾದ ಸಿಕ್ಲಿ ಅಂತ ವೇಟ್ ಮಾಡ್ತಾರಲ್ಲ, ಅದು ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಂತೀವಿ. ನನ್ನ ಹೆಸರು ಡಾಕ್ಟರ್ ಚಿತ್ರ. ನಾನು ಪಾಂಡಿಚೇರಿದು, ಬಟ್ ಈ ಹಬ್ಬಕ್ಕೋಸ್ಕರ 9 days ನಾನು ಬಂದೇ ಬರ್ತೀನಿ. ಇಲ್ಲಿ 9 days ಫೆಸ್ಟಿವಲ್ಸ್ ಅರೇಂಜ್ಮೆಂಟ್ ನೋಡ್ಕೊಂಡು ದೇವರನ್ನು ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ. ಭಾರೀ ಜನಸಂದಣಿ ಹಿನ್ನೆಲೆಯಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಭದ್ರತಾ ಕ್ರಮ ಕೈಗೊಂಡಿದ್ದರು. ಸಂಜೆ ವೇಳೆಯಿಂದಲೇ ದೇವಸ್ಥಾನದ ಸುತ್ತಮುತ್ತ ಜನರು ಜಮಾಯಿಸಿದ್ದರಿಂದ ವಾಹನ ಸಂಚಾರವೂ ಹೆಚ್ಚಾಗಿತ್ತು. ಇಷ್ಟಾರ್ಥ ಸಿದ್ಧಿಗಾಗಿ ಕರ್ಪೂರ ಹಚ್ಚುವುದು ಕರಗದ ವೇಳೆ ಕಂಡುಬರುವ ವಿಶೇಷ ಸಂಪ್ರದಾಯವಾಗಿದೆ. ಸರ್, ಕರಗ ಹೇಗಿತ್ತು? ರಾತ್ರಿ ಎಲ್ಲ ಮೆರವಣಿಗೆ ಇತ್ತು, ಕರಗ ಎಲ್ಲ ಹೇಗೆ ನಡೀತು ಸರ್? ಕರಗ ತುಂಬಾ ವಿಜೃಂಭಣೆಯಿಂದ ನಡೀತದೆ ಈ ವರ್ಷ. ಭಕ್ತಾದಿಗಳೆಲ್ಲ ತುಂಬಾ ಜನ ತುಂಬಾ ಕಡೆಯಿಂದ ಬಂದಿದ್ದಾರೆ, ವಿವಿಧ ಜಾಗದಿಂದ ಬಂದಿದ್ದಾರೆ. ಬೆಂಗಳೂರು ನಗರ, ಮಂಡಳಿ, ಮತ್ತೆ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋ ಹೊಸಕೋಟೆ, ದೇವನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರ, ಈ ಕಡೆ ಕೆಂಗೇರಿ, ಮೈಸೂರಿಂದನೂ ಬಂದಿದ್ದಾರೆ ತುಂಬಾ ಜನ. ಆಮೇಲೆ ತುಂಬಾ ವಿಜೃಂಭಣೆ ನಡೀತದೆ. ನಮ್ಮ ಜ್ಞಾನೇಸ್ವಾಮಿಯವರು 15ನೇ ವರ್ಷ 16 ವರ್ಷ ಕಂಪ್ಲೀಟ್ ಆಗಿದೆ. ಮತ್ತೆ ಅವರು ಈ ವರ್ಷ ಫುಲ್ ಗ್ರ್ಯಾಂಡ್ ಸಕ್ಸಸ್ ಮಾಡ್ತಾ ಇದ್ದಾರೆ. ಇದು ಪೊಲೀಸ್ನವ್ರ ಬಂದೋಬಸ್ತ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಅದೆಲ್ಲ ಯಾವ ರೀತಿ ಇತ್ತು ಸರ್ ಈ ವರ್ಷ? ಪೊಲೀಸ್ ಬಂದೋಬಸ್ತ್ ಇನ್ನೊಂದು ಅಂದ್ರೆ ನಮ್ಮ ಬ್ಯಾರಿಗೇಡ್ಗಳೆಲ್ಲ ಹಾಕಿ ಸ್ವಲ್ಪ ಕಂಟ್ರೋಲ್ ಮಾಡಿ, ಜನಗಳು ಎಲ್ಲೆಲ್ಲಿ ಸ್ಟಾಪ್ ಆಗ್ಬೇಕು ಅಲ್ಲೆಲ್ಲ ಸ್ಟಾಪ್ ಆಗಿದ್ರು. ಜಾಸ್ತಿ ಕ್ರೌಡ್ ದೇವಸ್ಥಾನದ ಒಳಗಡೆ ಆಗ್ಲಿ ಇಲ್ಲ ದೇವಸ್ಥಾನ ಆವರಣದಲ್ಲಿ ಕ್ರೌಡ್ ಜಾಸ್ತಿ ಆಗಿದ್ದಾರೆ. ನಾವು ಕರಗ ನೋಡಕ್ ಆಗ್ತಾ ಇದ್ದಿಲ್ಲ, ಮತ್ತೆ ಕರಗ ಹೊರಗಡೆ ಬರಕ್ಕೂ ಆಗ್ತಾ ಇದ್ದಿಲ್ಲ. ಹಂಗಾಗಿ ಈ ಸಲ ಬ್ಯಾರಿಗೇಡ್ಗಳೆಲ್ಲ ಹಾಕಿ ಅಲ್ಲಲ್ಲೇ ಜನಗಳನ್ನ ಸ್ಟಾಪ್ ಮಾಡಿ ಒಂದ್ ಸ್ವಲ್ಪ ಫ್ರೀ ಮಾಡಿಕೊಡ್ತಾ ಇದಾರೆ ಎಲ್ಲಾರ್ಗು. ಸರ್, ನೀವು ಕರಗನ ಹತ್ರದಿಂದ ನೋಡಿದ್ರ, ಜನರಿಗಿನ್ನ ತುಂಬಾ ಹತ್ರದಿಂದ ನೋಡಿದ್ರ, ಹೇಗಿತ್ತು ಸರ್ ಅದು ಫೀಲಿಂಗ್ ಎಲ್ಲ? ಆ ದೇವ್ರನ್ನ ನಾವು ವರ್ಷದಲ್ಲಿ ಈ ಒಂದಿನ ನೋಡೋದಕ್ಕೆ ಕಣ್ ತುಂಬ್ಕೊಳೋದಕ್ಕೆ ಒಂಥರ ಮೈಯೆಲ್ಲ ರೋಮಾಂಚನ, ಒಂಥರ ವಿಜೃಂಭಣೆಯಿಂದ ನೋಡೋದಕ್ಕೆ ಒಂಥರ ಆಗುತ್ತೆ. ತುಂಬಾ ಹತ್ರದಿಂದ ನೋಡ್ತಿರ್ತಾನೆ, ಅಯ್ಯಮ್ಮ ಏನೋ ಎದ್ದು ಬಂದು ಕಾಣಿಸೋ ತರ, ಒಂಥರ ಲಕ್ಷ್ಮೀ ದೇವ್ರು ಹೆಂಗೆ ಬಂದ್ರೆ ಹೆಂಗಿರುತ್ತೆ ನಿಮ್ ಮುಂದೆ, ಆ ತರ ಒಂಥರ ದೇವ್ರು ಮುಂದೆ ಕಣ್ಮುಂದೆ ಬಂದಾಗ ಒಂಥರ ಮೈಯೆಲ್ಲ ರೋಮಾಂಚನ ಜುಮ್ ಅನ್ನುತ್ತೆ ಒಂಥರ. ಸರ್, ನೀವು 9 ದಿನಗಳ ವ್ರತಾಚರಣೆ ಎಲ್ಲ ಮಾಡಿದ್ರ, ಯಾವ ರೀತಿಯಾಗಿ ಮಾಡಿದ್ರ, ಹೇಗಿತ್ತು ಆ ವ್ರತಾಚರಣೆ, ಪೂಜಾ ಕಾರ್ಯಕ್ರಮ ಎಲ್ಲ ಯಾವ ರೀತಿ? ಅಂದ್ರೆ ಫಸ್ಟ್ ದಿನ ಬಂದ್ಬಿಟ್ಟು ಧ್ವಜಾರೋಹಣ, ಅವತ್ತಿಂದ ಬಂದ್ಬಿಟ್ಟು ಒಂದೊತ್ತು ಊಟ, ಒಂದೊತ್ತಲ್ಲಿ ಇರ್ತೀವಿ. ಇನ್ನ ಹಣ್ಣು ಹಂಪಲು ಅದು ಸೇವಿಸ್ತೀವಿ. ಅದಾದ್ಮೇಲೆ ಮತ್ತೆ ನಮ್ಮ 9 ದಿನದಲ್ಲಿ ಒಂದೊಂದು ಕಡೆ ಒಂದೊಂದು ಪೂಜೆ ಇರುತ್ತೆ. ನಮ್ಮ ಇದಾಗಿರ್ಬೋದು 7 ಸುತ್ತಿನ ಕೋಟೆ ಆಗಿರ್ಬೋದು, ಅಲ್ಲಿಂದ ಅಣ್ಣಮ್ಮ ದೇವಸ್ಥಾನ ಒಂದಿನ ಪೂಜೆ ಇರುತ್ತೆ.
ಆಮೇಲೆ ನಮ್ಮ ಮಾವಳ್ಳಿಯಲ್ಲಿ ಒಂದು ದಿನ ಪೂಜೆ, ಕಲಸಿಪಳ್ಳಿ ಅಲ್ಲೊಂದು ಪೂಜೆ, ಮುನೇಶ್ವರನ ದೇವಸ್ಥಾನ ಒಂದಿನ ಪೂಜೆ, SR ನಗರ್ ಒಂದಿನ ಪೂಜೆ. ಹಿಂಗಾಗಿ 9 ದಿನ ಏನಿದೆ 9 ದಿನ ಒಂದು ಪೂಜೆ ಇರುತ್ತೆ. ಮತ್ತೆ ಅದಾದ್ಮೇಲೆ ಲಾಸ್ಟ್ ದಿನ ಇವತ್ತು ಕರಗ ಆದ್ಮೇಲೆ ನಾಳೆ ಗಾವಿದೆ. ಗಾವ್ ಆದ್ಮೇಲೆ ನಾಳಿದ್ದು ಬಂದ್ಬಿಟ್ಟು ಧ್ವಜ ಆರೋಹಣ ಮಾಡ್ತೀವಿ. ಅವತ್ತಿಗೆ ಕಂಪ್ಲೀಟು ಮುಗಿಯುತ್ತೆ. ಫುಲ್ ಖುಷಿ ಆಯ್ತು ಸರ್ ಈ ವರ್ಷದ ಕರಗ. ಈ ವರ್ಷ ಫುಲ್ ಗ್ರ್ಯಾಂಡ್ ಖುಷಿ. ನೀವೇ ನೋಡ್ತಾ ಇರ್ಬೋದು ಜನಸಾಗರ ಹೆಂಗಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ. ರಾತ್ರಿಯಿಂದ ಇದೆ, ನಿನ್ನೆ ಸಾಯಂಕಾಲದಿಂದ ಇದೇ ತರ ಜನ ಹಿಂಗೆ ತುಂಬಿಕೊಂಡಿದ್ದಾರೆ. ಎಲ್ಲಿಂದ ಬರ್ತಾ ಇದಾರೆ, ಎಲ್ಲಿ ಯಾವ ಕಡೆ ಹೋಗ್ತಾ ಇದಾರೆ ಅಂತ ಏನು ಗೊತ್ತಾಗ್ತಾ ಇಲ್ಲ. ಜನ ಹಂಗಿದ್ದಾರೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲ ನಡೆಸಿದ್ದೀವಿ. ಅಮ್ಮನ ಸೇವೆಯನ್ನು ನಾವೆಲ್ಲರೂ ಮಾಡಿದ್ದೀವಿ. ಇದರಲ್ಲಿ ಇನ್ನು ನಾಳೆ ನಾಡಿದ್ದು ಕಾರ್ಯಕ್ರಮಗಳಿರ್ತವೆ. ಈ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ತೀವಿ. ಅಮ್ಮನ ಸೇವೆ ಮಾಡೋದ್ರಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರದ್ಧಾ ಭಕ್ತಿಗಳಿಂದ ನಾವು ಈ ಕಾರ್ಯಕ್ರಮವನ್ನು ಧ್ವಜ ಆರೋಹಣ ಮಾಡಿ ಇದು ಕ್ಲಿಯರ್ ಮಾಡ್ತೀವಿ. ನೀವು ರಾತ್ರಿ ಫುಲ್ ಕರಗ ಜೊತೆ ಇದ್ರಾ? ಆ ಒಂದು ಮೆರವಣಿಗೆ ಎಲ್ಲ ಯಾವ ರೀತಿ ಇತ್ತು, ಹೇಗಿತ್ತು ಸರ್ ಅದೆಲ್ಲ? ಅದು ಅನುಗಾಲ ನಡ್ಕೊಂಡ್ ಬಂದಂಥದ್ದು ಹಾಗೆ ಈಗಲೂ ನಡೀತಾ ಇದೆ. ಎಲ್ಲ ನಮ್ಗಿಂತ ಹೆಚ್ಚಿನಾಗಿ ಬೆಂಗಳೂರಿನ ನಗರದ ಜನ ನಮ್ಮ ಕರಗ ನೋಡೋದಕ್ಕೆ ಅತ್ಯಂತ ಉತ್ಸುಕರಾಗಿದ್ರು. ರಸ್ತೆ ಎರಡೂ ಬದಿಗಳಲ್ಲೂ ಜನ ನಿಂತು ಕರಗವನ್ನು ವೀಕ್ಷಣೆ ಮಾಡಿದ್ದಾರೆ. ಆ ಎಲ್ಲ ಕ್ರೆಡಿಟ್ ನಮ್ಮ ಬೆಂಗಳೂರಿನ ನಗರದ ಜನತೆಗೆ ಸೇರ್ಬೇಕಾಗುತ್ತೆ. ಆ ಅಳಿಲ್ ಸೇವೆ ಮಾಡುವಂತ ಅವಕಾಶ ಈ ಜನಾಂಗದಲ್ಲಿ ಹುಟ್ಟಿರೋ ನಮ್ಗೂ ಸಿಕ್ಕಿದೆ. ಹಾಗಾಗಿ ನಾವು ಕೂಡ ಬೆಂಗಳೂರು ಕರಗನ ಅತ್ಯಂತ ವಿಜೃಂಭಣೆ ವಿಶ್ವವಿಖ್ಯಾತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೀವಿ. ಅದೇ ರೀತಿ ಬೆಂಗಳೂರು ಕರಗ ಅತ್ಯಂತ ವಿಜೃಂಭಣೆಯಿಂದ 9 ದಿನಗಳ ಕಾಲ ನಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕರಗ ಮೆರವಣಿಗೆ ಮಸ್ತಾನ್ ಸಾಬ್ ದರ್ಗದಲ್ಲಿ ಧೂಪಾರತಿ ಸ್ವೀಕರಿಸಿದ್ದು ನಂತರ ಅಣ್ಣಮ್ಮ ದೇವಾಲಯಕ್ಕೆ ತೆರಳಿತು. ಈ ಸಂಪ್ರದಾಯವು ನಗರದ ಕೋಮು ಸೌಹಾರ್ದತೆಯ ಸಂಕೇತವಾಗಿ ಮಿಂಚಿತು. ನಗರದ ವಿವಿಧ ಭಾಗಗಳಲ್ಲಿ ನಡೆದ ರಥಗಳ ಮೆರವಣಿಗೆಯ ವೈಭವವನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು. ಈ ಸಂದರ್ಭದಲ್ಲಿ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಶಾಸಕರಾದ ಗರುಡಾಚಾರ್, NA ಹ್ಯಾರಿಸ್ ಸೇರಿದಂತೆ ಹಲವರು ಕರಗದ ದರ್ಶನ ಪಡೆದು ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಈಗ ನಮ್ಮ ಬೆಂಗಳೂರಿನ ಕರಗಕ್ಕೆ 900-1000 ವರ್ಷ ಇತಿಹಾಸ ಇದೆ. ಆಮೇಲೆ ಪ್ರತಿ ವರ್ಷ ಕೂಡ ಕರಗ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ತಿಗಳ ಸಮುದಾಯ ಇದೆಯಲ್ಲ, ಅವರ ನೇತೃತ್ವದಲ್ಲೇ ಇಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರು ಕೂಡ ಅವರೇ, ಸಮಿತಿಯ ಸದಸ್ಯರು ಕೂಡ ಎಲ್ಲ ಅವರೇ. ಒಬ್ಬರು ಮಾತ್ರ ರಿಸರ್ವೇಷನ್ನು ಇರುತ್ತೆ. ಮತ್ತು ಆ ಸಮುದಾಯದ ಎಲ್ಲ ಪ್ರಮುಖರು ಕೂತು ಭಾಳ ಶಾಸ್ತ್ರೋಕ್ತವಾಗಿ ಅವ್ರಿಗೆ ಎಲ್ಲ ಇದರೆಲ್ಲ ಭಾಳ ಶ್ರದ್ಧೆ, ಅವರ ಧರ್ಮ ಇದರಲ್ಲೆಲ್ಲ ಮತ್ತು ಈ ಧರ್ಮ ಕಾರ್ಯಗಳಲ್ಲಿ ಭಾಳ ಹೆಚ್ಚು ಶ್ರದ್ಧೆಯಿಂದ ಅವರು ಇದನ್ನೆಲ್ಲ ಕೂಡ ಮಾಡ್ತಾರೆ. ಮತ್ತು ಈ ಬಾರಿ ವಿಶೇಷ ಏನು ಅಂದರೆ, ಮೊದಲು ಲೈಟಿಂಗ್ಸು ದೇವಸ್ಥಾನಕ್ಕೆ ಮಾತ್ರ ಹಾಕೋರು. ಈ ಬಾರಿ NR ರೋಡು, JC ರೋಡು, ಅದೇ ರೀತಿ ಮೈಸೂರು ಬ್ಯಾಂಕ್ ರೋಡು, ಮತ್ತು BBMP ಆಫೀಸು, ಮತ್ತು ಆ ಕಡೆ ಇದೆಲ್ಲ ಇದು ಬರುತ್ತಲ್ಲ, KG ರೋಡು, ಅದೇ ಮೈಸೂರು ಬ್ಯಾಂಕ್ ರೋಡ್ ಅಂತ ಅದನ್ನೇ ಹೇಳಿದ್ದು. ಎಲ್ಲೆಲ್ಲಿ ಕರಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳಗಳಿದೆ ಅದಕ್ಕೆಲ್ಲ ದೀಪಾಲಂಕಾರ ಮಾಡಿದ್ದಾರೆ. ಅದೇ ರೀತಿ ಕರಗ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಕೂಡ ಮಾಡಬೇಕು ಅಂತ ಹೇಳಿದ್ದೆ. ಅದನ್ನೆಲ್ಲ ಕೂಡ ಮಹಾನಗರ ಪಾಲಿಕೆ ವತಿಯಿಂದ ಮಾಡಿದ್ದಾರೆ. ಉಳಿದಾಗೆ ರೋಟೀನ್ ಆಗಿ ಈಗ ಪಾಟ್ರೋಲ್ಸು, ಡಬ್ಲ್ಯೂಸ್ ಕ್ಲಿಯರೆನ್ಸು, ಮತ್ತು 24 ಗಂಟೆ ಕೂಡ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ನಾಳೆ ಕರಗ ಆದಮೇಲೂ ಕೂಡ ಸ್ವಚ್ಛತೆ ಚೆನ್ನಾಗಿರಬೇಕು ಅಂತೇಳಿ ಅದನ್ನು ಕೂಡ ಮಾನಿಟರ್ ಮಾಡಿದ್ದಾರೆ. ಮತ್ತು ಈ ಟಾಯ್ಲೆಟ್ಸು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ. ಮತ್ತು ದೇವಸ್ಥಾನದ ಒಳಗಡೆ ಖರ್ಚು ನಮ್ಮ ಮುಜರಾಯಿ ಇಲಾಖೆ ಅದು ನಮ್ಮ ಅಧ್ಯಕ್ಷರು ಅವರು ಭಾಳ ಪಾರದರ್ಶಕವಾಗಿ ಈ ಟೆಂಡರ್ ಕರೆದು ಅದನ್ನೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ. ಹೂವು ಅಲಂಕಾರ ಎಲ್ಲ ಭಾಳ ಚೆನ್ನಾಗಿದೆ. ಸಮಿತಿ ಅಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರು, ಮಾಜಿ ಅಧ್ಯಕ್ಷರು ಮತ್ತು ಎಲ್ಲ ಸಮಾಜದ ಎಲ್ಲ ಮುಖಂಡರು ಭಾಳ ಒಗ್ಗಟ್ಟಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ. ಮತ್ತು ಲಕ್ಷಗಟ್ಟಲೆ ಜನ ಸೇರೋದು ಬೆಂಗಳೂರಲ್ಲಿ ಕರಗ ಬಿಟ್ಟರೆ ಕಡಲೆಕಾಯಿ ಪರಿಷೆ, ಇದೆರಡು ಬಿಟ್ಟರೆ ಲಕ್ಷಗಟ್ಟಲೆ ಜನ ಸೇರೋ ಅಂಥದ್ದು ಯಾವುದು ಕಾರ್ಯಕ್ರಮಗಳು ಬೆಂಗಳೂರಲ್ಲಿ ಆಗಲ್ಲ.
ಅದಕ್ಕೆ ನಾನು ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಕಡಲೆಕಾಯಿ ಪರಿಷೆ ಹೋದ ವರ್ಷ ಎಲ್ಲ 3-4 ಲಕ್ಷ ಜನ ಅಂದರೆ ಹೆಚ್ಚು. ನಾನು ಈ ಸಲ 2 ದಿನ ಕಡಲೆಕಾಯಿ ಪರಿಷೆನ 5 ದಿನ ಮಾಡಿಸಿ ಅಲ್ಲೂ ಕೂಡ ಇದೇ ರೀತಿ NR ರೋಡು ಇದೆಲ್ಲ ಬರುತ್ತಲ್ಲ, ಯಾವುದು ಬುಲ್ ಟೆಂಪಲ್ ರೋಡು ಮತ್ತು APS ಕಾಲೇಜು ಹಿಂಭಾಗ ಇರ್ತಕ್ಕಂಥ ಪ್ರದೇಶಗಳು, ವಿವಿಪುರಂ ಅಲ್ಲ ಎಲ್ಲ ಇದು ಗಾಂಧಿ ಬಜಾರು, ಅಲ್ಲೆಲ್ಲ ಕೂಡ ಇದೇ ರೀತಿ ಲೈಟಿಂಗ್ಸ್ ಎಲ್ಲ ಮಾಡಿಸಿದ್ವಿ. ಮತ್ತು ಹೂವಿನ ಅಲಂಕಾರ ಅಷ್ಟೇ ನಮ್ಮ ಹಾಸನಾಂಬೆ ದೇವಸ್ಥಾನದಲ್ಲಿ ಮಾಡಿದ್ರಲ್ಲ, ಅವ್ರನ್ನೇ ಕರೆಸಿ ದೇವಸ್ಥಾನದೊಳಗಡೆ ಹೂವಿನ ವ್ಯವಸ್ಥೆ ಕೂಡ ಅಲ್ಲೂ ಕೂಡ ಮಾಡಿಸಿದ್ವಿ. ಆಮೇಲೆ ನೀವೆಲ್ಲ ಒಳ್ಳೆ ಪಬ್ಲಿಸಿಟಿ ಕೊಟ್ಟಿದ್ರಿ, ಕಡಲೆಕಾಯಿ ಪರಿಷೆಗೂ ಕೊಟ್ಟಿದ್ರಿ, ಇದಕ್ಕೂ ಕೂಡ ಕೊಟ್ಟಿದ್ರಿ. ಮತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಹೆಚ್ಚು ಪಬ್ಲಿಸಿಟಿ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದರಿಂದ ಅಲ್ಲೂ ಕೂಡ ಜನ ಜಾಸ್ತಿ 12-13 ಲಕ್ಷ ಜನ ಬಂದರು ಕೊನೆಗೆ 5-6 ದಿವಸಕ್ಕೆ. ಈಗಲೂ ಕೂಡ ನಮ್ಮ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಬಂದು ನೆಲೆಸಿರ್ತಕ್ಕಂಥ ನಮ್ಮ ರಾಜ್ಯದವರು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರು, ಬೇರೆ ರಾಜ್ಯಗಳಿಂದ ಬಂದು ಬೆಂಗಳೂರಲ್ಲಿ ನೆಲೆಸಿರ್ತಕ್ಕಂಥವ್ರು, ಅವರೆಲ್ಲ ಕೂಡ ಕರಗ ನೋಡಬೇಕು ಅಲ್ವಾ. ನಾವೇ ನೋಡ್ಕೊಂಡ್ರೆ ನಮ್ಮ ಕರಗನ ಬೇರೆಯವರು ಕೂಡ ಕರಗ ನೋಡಬೇಕು. ಅದಕ್ಕೆ ಆ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಈ ಸ್ವಲ್ಪ ವೈಡ್ ಪಬ್ಲಿಸಿಟಿ ಕೊಟ್ಟಿದ್ದೀವಿ. ಪೊಲೀಸ್ ಕಮಿಷನರ್ಗೂ ಕೂಡ ಸ್ವಲ್ಪ ಹೆಚ್ಚು ಬಂದೋಬಸ್ತು ಮತ್ತು ಬ್ಯಾರಿಕೇಡಿಂಗ್ಸು ಎಲ್ಲ ಹಾಕಿ ಅಂತ ಅವ್ರಿಗೂ ಕೂಡ ಹೇಳಿದ್ದೀವಿ. ಈಗಾಗಲೇ 9ನೇ ದಿನ ಮುಗಿದು ಈಗ 10ನೇ ದಿನಕ್ಕೆ ಕಾಲಿಟ್ಟಿದೆ. ಕರಗ ಶಕ್ತೋತ್ಸವ ಅಂತಕ್ಕಂಥದ್ದು ಬಹಳ ವಿಜೃಂಭಣೆಯಿಂದ ಎಲ್ಲ ಸುಮಾರು ಈಗ 25-30 ಲಕ್ಷ ಜನ ಸೇರಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಎಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಆ ತಾಯಿಯ ದರ್ಶನವನ್ನ ನೀಡಿದ್ದಾಳೆ. ಎಲ್ಲರೂ ಸಂತೋಷವಾಗಿದ್ದಾರೆ. ಸ್ವಲ್ಪ ಕಾಲ ವಿಳಂಬ ಆಗಿದೆ ಅಷ್ಟೇ ವಿನಃ ಇನ್ನೇನು, ಯಾಕಂದ್ರೆ ಜನ ಹೆಚ್ಚಾಗಿರೋದ್ರಿಂದ ಎಲ್ಲರೂ ಕೂಡ ದರ್ಶನ ಕೊಟ್ಟ ತಾಯಿ ಇವತ್ತು ದೇವಸ್ಥಾನಗಳಕ್ಕೆ ಹೋಗಿದ್ದಾರೆ. ಸರ್, ದೀರ್ಘಕಾಲದ ಕರಗ ಅನ್ಸುತ್ತೆ 8 ಗಂಟೆ ಇದು ಸ್ವಲ್ಪ ದೀರ್ಘಕಾಲದ ಕರಗನೆ, ಈ ಸಾರಿ ಸ್ವಲ್ಪ ದೀರ್ಘಕಾಲದ ಕರಗನೆ ಆಗಿದೆ. ಅದು ಏನ್ ಮಾಡಕ್ಕಾಗತ್ತೆ, ಜನ ಹೆಚ್ಚಾದಾಗ ಸ್ವಲ್ಪ ಕಾಲ ಜಾಸ್ತಿ ತೆಗೆದುಕೊಳ್ಬೇಕಾದಂತ ಪರಿಸ್ಥಿತಿ. ಯಾಕೆ ಎಲ್ಲರಿಗೂ ಕೂಡ ಆಸೆ ಇರುತ್ತಲ್ಲ ನಾವು ನೋಡ್ಬೇಕು, ಹಾಗೆ ಆ ತಾಯಿ ಎಲ್ಲರಿಗೂ ನಾನು ದರ್ಶನ ಕೊಡಬೇಕು ಅಂತಕ್ಕಂಥ ಇಚ್ಛೆಯಿಂದ ಸ್ವಲ್ಪ ವಿಳಂಬ ಆಗಿದೆ ವಿನಃ ಮತ್ತೇನು ಇಲ್ಲ. ಸರ್, ಕರಗ ಯಶಸ್ವಿಗೆ ಯಾರಿಗೆಲ್ಲ ನೀವು ಧನ್ಯವಾದಗಳನ್ನು ಈಗ ಅದರಲ್ಲಿ ಅತಿ ಮುಖ್ಯವಾಗಿ ನಿಮಗೆ ಹೆಚ್ಚು ನಾನು ಧನ್ಯವಾದವನ್ನು ಅರ್ಪಿಸಬೇಕಾಗಿದೆ. ಸುದ್ದಿಯನ್ನ ಹರಡಿಸಿ ಪ್ರಚಾರ ಮಾಡಿದ್ರಿಂದ ನಮ್ಮ ಏನು ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಆಸಕ್ತಿ ವಹಿಸಿ ಶ್ರದ್ಧೆ ವಹಿಸಿ ಈ ಪ್ರಚಾರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದು. ತಾವು ಕೂಡ ಬಹಳಷ್ಟು ಒತ್ತು ಕೊಟ್ಟು ಈ ಒಂದು ಪ್ರಚಾರವನ್ನು ನೀಡಿದ್ರಿಂದ ಇಡೀ ಜನ ಇವತ್ತು ಹೆಚ್ಚಿಗೆ ಬರೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಿಮಗೆ ನಾನು ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಿಂದ, ಆಡಳಿತ ಮಂಡಳಿಯಿಂದ ತಮಗೆ ನಾನು ವಂದನೆಗಳನ್ನ ಅರ್ಪಿಸೋದಕ್ಕೆ ಇಚ್ಛೆ ಪಡ್ತೀನಿ. ಒಟ್ಟಾರೆ ಕರಗ ಮಹೋತ್ಸವವು ಬೆಂಗಳೂರಿನ ಭಕ್ತಿ, ಪರಂಪರೆ ಮತ್ತು ಸೌಹಾರ್ದತೆಯ ಅದ್ಭುತ ರೂಪವಾಗಿ ಮತ್ತೊಮ್ಮೆ ಜನಮನ ಗೆದ್ದಿತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.